ಸಂಡೇ ದಿನ ಬಂತು ಅಂದ್ರೆ ಸಾಕು, ಎಲ್ಲರ ಮನೆ ಕಿಟಕಿಯಿಂದ ಘಮ 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 ಅಂತ ನಾನ್ ವೆಜ್ ಪರಿಮಳ ಬರ್ತಾ ಇರುತ್ತೆ ಅಲ್ವಾ. ಹೌದು, ಈ ಸಾರನ್ನ ನೋಡಿದ್ರೆ ಯಾರ್ಯಾರಿಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ಖಂಡಿತ ಕಾಮೆಂಟ್ ಮುಖಾಂತರ ಬರ್ತಿಳಿಸಿ. ಹಾಗೇನೆ ನಾವ್ ಯಾವಾಗ ಈ ತರ ಸಾರನ್ನ ಮಾಡ್ಕೊಂಡು ಮುದ್ದೆ ಜೊತೆಗೋ ಅನ್ನ ಜೊತೆಗೋ ತಿಂತೀವೋ ಅಂತ ಅನಿಸ್ತಿದೆ ಅಲ್ವಾ. ಹೌದು, ಬನ್ನಿ ಆಗಿದ್ರೆ ಇವತ್ತಿನ ದಿನ ಧಾಬಾ ಸ್ಟೈಲ್ ಅಲ್ಲಿ ಚಿಕನ್ ಕರಿ ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ ನಾನು 1 kg ಅಷ್ಟು ಚಿಕನ್ಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಂಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದೀನಿ. ಜೊತೆಗೆ ಅಚ್ಚ ಖಾರದ ಪುಡಿ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿ. ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನಾವು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ. ಇಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಮಸಾಲೆಯನ್ನ ಬಳಸಿಲ್ಲ, ಜಸ್ಟ್ ಅಚ್ಚ ಖಾರದ ಪುಡಿ ಹಾಗೆ ಉಪ್ಪು ಎಣ್ಣೆ ಮಾತ್ರ ನಾನಿಲ್ಲಿ ಹಾಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಇವಾಗ ಸೈಡ್ ಅಲ್ಲಿ ಎತ್ತಿಟ್ಕೊಂಡು ಮಸಾಲೆಗೆ ಹುರ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ 1 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ತಗೊಂಡಿದ್ದೀನಿ, 3 ಏಲಕ್ಕಿ ತಗೊಂಡಿದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಕಾಳು ಅಂದ್ರೆ ಮೆಣಸು ಕಾಳು, 2 ಇಂಚಿನಷ್ಟು ಚಕ್ಕೆ, 5 ರಿಂದ 10 ಲವಂಗವನ್ನ ತಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆಯನ್ನು ಹಾಕೋದ್ ಬೇಡ, ಜಸ್ಟ್ ತವೆ ಮೇಲ್ಗಡೆ ಪಾತ್ರೆ ಮೇಲ್ಗಡೆ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ತೆಗೆದು ಇಟ್ಕೊಳ್ತಾ ಇದೀನಿ ಬೇರೆ ಪಾತ್ರೆಗೆ. ಇವಾಗ ಇದೇ ಪಾತ್ರೆಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು 1 ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲಿ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇದ್ರ ಜೊತೆಗೆ ಒಂದೇ 1 ಟೊಮೆಟೊ ಕೂಡ ನಾನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ನಾನು ಅವಾಗಲೇ ಫ್ರೈ ಮಾಡ್ಕೊಂಡ ಒಣ ಮಸಾಲೆನ ಹಾಕೊಂಡು 5 ರಿಂದ 10 ಗೋಡಂಬಿ ಕೂಡ ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇವಾಗ ಇದಕ್ಕೆ ಅವಾಗಲೇ ರುಬ್ಕೊಂಡು ಇಟ್ಕೊಂಡಂತ ಈರುಳ್ಳಿ ಹಾಗೆ ಟೊಮೆಟೊ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಪುದೀನ ಸೊಪ್ಪಿದ್ರೆ ಅದನ್ನು ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು. ಇದ್ರೆ ಹಾಕೊಳ್ಳಿ, ಇದು ಆಪ್ಷನಲ್, ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಿರೋದ್ರಿಂದ ಕುಕ್ಕರ್ ಅನ್ನ ಬಿಸಿ ಇಟ್ಕೊಂಡಿದೀನಿ. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನ ಹಾಕೊಂಡಿದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ಒಂದು ಪಲಾವ್ ಎಲೆಯನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಇದ್ರ ಜೊತೆಗೆ 2 ಹಸಿಮೆಣಸಿನಕಾಯಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದೀನಿ. ನೀವು ಹಸಿಮೆಣಸಿನಕಾಯಿ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನೋಡಿ, ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮ್ಯಾರಿನೇಷನ್ಗೆ ಹಾಕಿರ್ತೀರಾ, ಇಲ್ಲೂ ಬೇಕಿದ್ರೆ ಸ್ವಲ್ಪ ನೀವು ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡು ಆದ್ಮೇಲೆ ಟ್ರಾನ್ಸ್ಪರೆಂಟ್ ಈರುಳ್ಳಿ ಆದ್ಮೇಲೆ ನಾವು ಅವಾಗಲೇ ಮ್ಯಾರಿನೇಷನ್ ಮಾಡ್ಕೊಂಡು ಇಟ್ಕೊಂಡಂತ ಚಿಕನ್ ಏನಿದೆ ನೋಡಿ ಅದನ್ನ ಹಾಕೊಳ್ತಾ ಇದೀನಿ. ಹಾಕೊಂಡು ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡು 1 ಸ್ಪೂನ್ ಇಂದ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. 2 ನಿಮಿಷನಾದ್ರೂ ನೀವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಮಸಾಲೆ ಹಾಕಿ ಕಲ್ಸಿಟ್ಟಿರೋದ್ರಿಂದ ಸ್ವಲ್ಪ ಮೇಲ್ಗಡೆ ಕೋಟಿಂಗ್ ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಬೇಕು. ಆಲ್ರೆಡಿ ಅದು ಮ್ಯಾರಿನೇಷನ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೇಬೇಕು. ಇವಾಗ ಮುಚ್ಚಿ 2 ನಿಮಿಷ ಬಿಡ್ತೀನಿ. ಇವಾಗ ನೋಡ್ತಿರ್ಬೋದು ಯಾವ ರೀತಿ ನೀರ್ ಬಿಟ್ಕೊಂಡಿದೆ ಅಂತ. ಈ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ನೀರೆಲ್ಲ ಸುಂಡೋವರೆಗೂ ಈ ತರ ಫ್ರೈ ಮಾಡ್ಕೋಬೇಕು. ನೋಡ್ತಿರ್ಬೋದು ಇವಾಗ ನೀರ್ ಪೂರ್ತಿಯಾಗಿ ಇಂಗೋವರೆಗೂ ನೀವು ಫ್ರೈ ಮಾಡ್ಕೊಂಡ್ರೆ ಚಿಕನ್ ಏನಿದೆ ನೋಡಿ ಸಾಫ್ಟ್ ಆಗಿ ಫ್ರೈ ಆಗುತ್ತೆ. ಸೊ ಇವಾಗ ನೋಡ್ತಿರ್ಬೋದು ಒಂದು 70 to 80% ಇಲ್ಲಿ ಫ್ರೈ ಆಗಿದೆ ಚಿಕನ್. ಈ ಟೈಮ್ ನಲ್ಲಿ 1 ಟೊಮೆಟೊನ ಈ ತರ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ರುಬ್ಕೊಳ್ಳಕ್ಕೂ ಹಾಕೊಂಡಿದೀನಿ. ಅರಿಶಿನ ಪುಡಿ ಕೂಡ 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ನಾನಿಲ್ಲಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಟೊಮೆಟೊ ಏನಿದೆ ನೋಡಿ ಅದೇ ಬಿಸಿಗೆ ಸಾಫ್ಟ್ ಆಗಿ ಮ್ಯಾಶ್ ತರ ಆಗತ್ತೆ. ನೀವು ಎಣ್ಣೆನಲ್ಲಿ ಕೂಡ ಹಾಕೋಬಹುದು ಟೊಮೆಟೊನ. ಈ ಟೈಮ್ ನಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಹಾಕೊಂಡಿದೀನಿ. ಹಾಕೊಂಡು ನೋಡಿ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾವು ಅವಾಗಲೇ ರುಬ್ಕೊಂಡು ಇಟ್ಕೊಂಡಂತ ಮಸಾಲೆ ಏನಿದೆ ನೋಡಿ ಅದನ್ನು ಕೂಡ ಈ ಟೈಮ್ ನಲ್ಲಿ ಸೇರಿಸ್ಕೊಳ್ತಾ ಇದೀನಿ. ನೋಡಿ, ಮಸಾಲೆ ಆಲ್ರೆಡಿ ಹುರಿದು ಹಾಕಿರೋದ್ರಿಂದ ಇದನ್ನ ಜಾಸ್ತಿ ಏನ್ ಫ್ರೈ ಮಾಡೋ ಅಗತ್ಯ ಅಲ್ಲ. ಸ್ವಲ್ಪ ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹೆಚ್ಚಿಸ್ಕೊಂಡು ನೀವು ಕರ್ರಿ ಮಾಡ್ತಾ ಇದೆ ಸೆಮಿ ಗ್ರೇವಿ ತರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗತ್ತೆ. ಇದು ಪೂರ್ತಿ ತೆಳುವಾಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಸೆಮಿ ಗ್ರೇವಿ ತರ ನೀವು ಮುದ್ದೆ ಜೊತೆಗೂ ಆಗ್ಬೋದು, ಅಥವಾ ಜೋಳದ ರೊಟ್ಟಿ, ಚಪಾತಿ ಯಾವ್ದಕ್ ಬೇಕಿದ್ರು ಸೂಟ್ ಆಗುತ್ತೆ. ಇದು ಜಸ್ಟ್ ಅನ್ನಕ್ಕೆ ಬೇಕಿದ್ರು ನೀವು ಇದನ್ನ ಸರ್ವ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕೊಳ್ತಾ ಇದೀನಿ. ಉಪ್ಪು ನಾನು ಮ್ಯಾರಿನೇಷನ್ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ಜೊತೆಗೆ ಮೇಲ್ಗಡೆ ಇನ್ನೇನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನೋವಾಗ ಕಸೂರಿ ಮೇಥಿ ಇದ್ರೆ 1 ಟೀ ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಈ ತರ ಇದೆ. ಇದು ಈ ತರ ತೆಳುವಾಗಿದೆಯಲ್ಲ ಗಟ್ಟಿ ಆಗತ್ತೆ. ಇವಾಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದೇ 1 ವಿಷಲ್ ಕೂಗಿಸ್ತೀನಿ. ಯಾಕಂದ್ರೆ ಚಿಕನ್ ಬೇಯಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ಹಾಗಾಗಿ
ಇವಾಗ ನೋಡಿ ಒಂದು ವಿಜಲ್ ಕೂಗಾಗಿದೆ. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಅಲ್ಲಿ ಕುಕ್ಕರ್ ಲಿಡ್ ಅನ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ. ನೋಡಿ ಯಾವ ರೀತಿ ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಾಗಿದೆ. ಪೂರ್ತಿ ಮಿಕ್ಸ್ ಮಾಡಾದ್ಮೇಲೆ ಎಣ್ಣೆ ಇರಲ್ಲ. ಇವಾಗ ಕುಕ್ಕರ್ ಲಿಡ್ ಅನ್ನ ತೆಗೆದಾಗ ಮಾತ್ರ ಎಣ್ಣೆ ಇರುತ್ತೆ. ಹಾಗಾಗಿ ನಿಮ್ಗೆ ಎಣ್ಣೆ ಜಾಸ್ತಿ ಕಾಣಿಸುತ್ತೆ. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸಖತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇವಾಗ ಬನ್ನಿ ಮತ್ತೊಂದು ಸೂಪರ್ ಟೇಸ್ಟಿ ಆಗಿರುವಂತ ಚಿಕನ್ ಸಾರನ್ನ ಮಾಡೋದು ತೋರಿಸ್ತೀನಿ. ಇಲ್ಲಿ ವಿಲೇಜ್ ಸ್ಟೈಲ್ ಅಲ್ಲಿ ಸಿಂಪಲ್ ಆಗಿರುವಂತ ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಅರ್ಧ ಕೆಜಿ ಆಗೋಷ್ಟು ಚಿಕನ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಒಂದು ಕುಕ್ಕರ್ ನಲ್ಲಿ ಮಾಡ್ಕೊಳ್ತಾರೆ. ಇದರಿಂದ ಕುಕ್ಕರ್ ಅನ್ನ ಬಿಸಿ ಇಟ್ಕೊಂಡಿದೀನಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಇದ್ರ ಜೊತೆಗೆ ನೋಡಿ ಮನೇಲೆ ಮಾಡಿದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದೀನಿ. ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಫ್ರೈ ಆಗ್ಬೇಕು. ನೋಡಿ ಹಸಿ ವಾಸನೆ ಎಲ್ಲವೂ ಹೋಗುವವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೇನು ಚೆನ್ನಾಗಿ ಫ್ರೈ ಆಗಿ ತಳ ಹಿಡಿತಾ ಇದೆ ಅನ್ನುವಾಗ ನಾವಿಲ್ಲಿ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ ನ ಹಾಕೋಬೇಕು. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹಾಗೆ ಇದ್ದಾಗ ಬೇರೆ ಎಲ್ಲ ಹಾಕೊಂಡ್ಬಿಟ್ರೆ ಆ ವಾಸನೆ ಹೋಗೋದೆಲ್ಲ ಕೊನೆವರೆಗೂ ಹಾಗೆ ಉಳ್ಕೊಳತ್ತೆ. ಸಾಂಬಾರ್ ಅಷ್ಟೊಂದು ಚೆನ್ನಾಗಾಗಲ್ಲ. ಊಟ ಮಾಡ್ತಿರ್ಬೇಕಾದ್ರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಪೂರ್ತಿ ಹಸಿ ಸ್ಮೆಲ್ ಇರುತ್ತೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಇನ್ನೇನು ತಳ ಹಣ್ತಾ ಇದೆ ನಮಗ. ನೋಡಿ ಚಿಕನ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದೀನಿ. ಒಂದು 3/4 ಕೆಜಿ, ಅರ್ಧ ಕೆಜಿಯಿಂದ 3/4 ಕೆಜಿ ಇದೆ ಚಿಕನ್. ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕುಕ್ಕರ್ ಅಲ್ಲಿ ಕೂಡ ನೀವು ಮಾಡ್ಕೋಬಹುದು ಅಥವಾ ಓಪನ್ ಲಿಡ್ ಅಲ್ಲೂ ಕೂಡ ನೀವು ಮಾಡ್ಕೋಬಹುದು. ನಾನು ಕುಕ್ಕರ್ ನಲ್ಲೇ ಮಾಡ್ಕೊಳ್ತಾ ಇದೀನಿ. ಬಟ್ ಕುಕ್ಕರ್ ಮುಚ್ಚಿ ವಿಷಲ್ ಎಲ್ಲ ಕೂಗಿಸ್ತಾ ಇಲ್ಲ. ಜಸ್ಟ್ ಮುಚ್ಚಿ ಸ್ಟೀಮ್ ತಗೊಂತೀನಿ ಅಷ್ಟೇನೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಅದ್ರ ಜೊತೆಗೇನೆ ಚೆನ್ನಾಗಿ ಫ್ರೈ ಆಗ್ತಿರತ್ತೆ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಟ್ರಾನ್ಸ್ಪರೆಂಟ್ ಆಗಿ. ಇವಾಗ ಚಿಕನ್ ಕೂಡ ಪೂರ್ತಿಯಾಗಿ ಫ್ರೈ ಆಗ್ಬೇಕು. ಪೂರ್ತಿ ನೀರ್ ಬಿಟ್ಕೊಳ್ಬೇಕು ಚಿಕನ್ ಇರೋದು. ಅಷ್ಟರಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಮುಚ್ಚಿ ಬಿಡೋಣ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಒಂದು ಈರುಳ್ಳಿ ತಗೊಂಡಿದ್ದೀನಿ, 3 ಟೊಮೆಟೊ, ಹಾಗೇನೆ ಒಂದು ಅರ್ಧ ಬಟ್ಲಾಗೋಷ್ಟು ಒಣ ತೆಂಗಿನಕಾಯಿನ ತಗೊಂಡಿದ್ದೀನಿ. ಅಂದ್ರೆ ಒಣ ಕೊಬ್ಬರಿ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಇವಾಗ ಒಣ ಮಸಾಲೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಹಾಗೆ 1 2ರಿಂದ 3 ಏಲಕ್ಕಿ, ಒಂದು 4ರಿಂದ 5 ಲವಂಗ, ಹಾಗೆ ಕಾಳು ಮೆಣಸು, 1.5 ಇಂಚಿನಷ್ಟು ಚಕ್ಕೆ, ಸೋಂಪು, ಹಾಗೆ ಶಾಹಿ ಜೀರಾನ ತಗೊಂಡಿದ್ದೀನಿ. ಇದೆಲ್ಲದನ್ನು ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹೊತ್ತು ಎಣ್ಣೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಈರುಳ್ಳಿ ಏನ್ ಕಟ್ ಮಾಡಿ ಇಟ್ಕೊಂಡಿವಲ್ಲ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ. ಈ ವಡ ಮಸಾಲೆಗಳೆಲ್ಲವನ್ನೂ ನಾನು ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರ್ತೀನಿ. ಎಲ್ಲ ಏನೇನ್ ಹಾಕಿದೀನೋ ಎಲ್ಲ ಕೊಟ್ಟಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಕೂಡ ನಾನು ಇಲ್ಲಿ ಹಾಕ್ತೀನಿ. ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಮಾಡ್ಬೇಕು ಅನ್ಕೊಂಡ್ರೆ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ತುಂಬಾ ಚೆನ್ನಾಗತ್ತೆ. ತುಂಬಾ ಸಿಂಪಲ್ ಆಗಿ ಹಳ್ಳಿ ಶೈಲಿಯಲ್ಲಿ ಮಾಡುವಂತ ಒಂದು ಸಾರು. ನೋಡಿ ಈರುಳ್ಳಿ ಸ್ವಲ್ಪ ಹೊತ್ತು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಾದ್ಮೇಲೆ ಟೊಮೆಟೊ ಕೂಡ ಹಾಕ್ದೆ. ಹಾಗೇನೆ ಈ ಒಣ ಕೊಬ್ಬರಿ ಏನ್ ಇಟ್ಕೊಂಡಿದ್ವಲ್ಲ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಸಾಫ್ಟ್ ಆಗಿ ಫ್ರೈ ಮಾಡಿದ್ರೆ ಸಾಕು. ಪೂರ್ತಿಯಾಗಿ ಏನು ತಳ ಹಿಡಿಯೋವರೆಗೂ ಫ್ರೈ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ಸಾಫ್ಟ್ ಆಗ್ಬೇಕು ಟೊಮೆಟೊ ಎಲ್ಲ. ಇವಾಗ ನೋಡಿ ಒಂದು 5ರಿಂದ 6 ಗೋಡಂಬಿ ಹಾಕೊಂಡಿದ್ದೀನಿ. ಆಪ್ಷನಲ್ ಇದು ಗೋಡಂಬಿ ಇದ್ರೆ ಹಾಕೊಳ್ಳಿ. ನಾನು ಎಕ್ಸ್ಟ್ರಾ ಹಾಕೊಂಡಿರೋದು ಇದು ಗೋಡಂಬಿಯನ್ನ. ನೀವು ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಮಾಡ್ಬೋದು. ತುಂಬಾ ಚೆನ್ನಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಹಾಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ. ನಾನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಈ ವಿಧಾನದಲ್ಲಿ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಂಡು ನೋಡಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಳ್ಳಿ ಕಡೆಗಳೆಲ್ಲ ಒಣ ಕೊಬ್ಬರಿ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ತೆಂಗಿನಕಾಯಿ ಹಾಕಲ್ಲ ಆ ಕಡೆ ಎಲ್ಲ. ಕೆಲವೊಂದ್ ಕಡೆ ತೆಂಗಿನಕಾಯಿ ಹಾಕ್ತಾರೆ, ಕೆಲವೊಂದ್ ಕಡೆ ಒಣ ಕೊಬ್ಬರಿ ಹಾಕ್ತಾರೆ. ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದೀನಿ. ಇವಾಗ ಅವಾಗಲೇ ಚಿಕನ್ ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀರೆಲ್ಲ ಬಿಟ್ಕೊಂಡಿದೆ. ಹಾಗೇನೆ ನಾವು ಹಾಕಿದಂತ ಆಯಿಲ್ ಕೂಡ ಕಾಣಿಸ್ಕೊಳ್ತಾ ಇದೆ. ನೀರೆಲ್ಲ ಸುಂಡ್ ಹೋಗಿ ಜಸ್ಟ್ ಎಣ್ಣೆ ಮಾತ್ರ ಕಾಣಿಸ್ತಾ ಇದೆ. ಅಂದ್ರೆ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ಮಸಾಲೆಗಳನ್ನ ಸೇರಿಸ್ಕೋಬೇಕು. ಒಣ ಮಸಾಲೆಗಳನ್ನ ನೋಡಿ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಹಾಗೇನೆ ಅಚ್ಚ ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಖಾರವನ್ನ ಹಾಕೊಳ್ತಾ ಇದ್ದೀನಿ. ನೀವು ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕೊಂಡು ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಖಾರ ಏನಿದೆ ನೋಡಿ ಹಸಿ ಸ್ಮೆಲ್ ಇರುತ್ತೆ. ಅದು ಈ ತರ ಹಾಕೋದ್ರಿಂದ ಎಣ್ಣೆನಲ್ಲಿ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗಾಗಿ ಅವಾಗ ನಿಮ್ಗೆ ಸಾರು ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಒಂದ್ ವೇಳೆ ನೀವು ಸಾರೆಲ್ಲ ಹಾಕಾದ್ಮೇಲೆ ಮಸಾಲೆ ಹಾಕಾದ್ಮೇಲೆ ಈ ಟೈಮಲ್ಲಿ ಮತ್ತೆ ಮೇಲ್ಗಡೆ ಅಚ್ಕಾರದ ಪುಡಿ ಹಾಕಿದ್ರೆ ಮಾತ್ರ ಆ ಹಸಿ ವಾಸನೆ ಹೋಗೋದೇ ಇಲ್ಲ. ಅದು ಚೆನ್ನಾಗಿರಲ್ಲ ತಿನ್ನೋವಾಗ. ನೀವೇನಾದ್ರು ಊಟ ಮಾಡ್ತಿರ್ಬೇಕಾದ್ರೆ ಅಚ್ಕಾರದ ಪುಡಿಯ ಹಸಿ ವಾಸನೆ ಹಾಗೆ ಬರ್ತಾ ಇರತ್ತೆ ಘಾಟ. ಹಾಗಾಗಿ ಎಣ್ಣೆನಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾವು ರುಬ್ಕೊಂಡಂತ ಮಸಾಲೆನ ಆಮೇಲೆ ಸೇರಿಸ್ಕೋಬೇಕು.
ಇವಾಗ ನೋಡಿ ಮಸಾಲೆ ಕೂಡ ಸೇರಿಸ್ಕೊಂಡು ಅದು 2 ಜಾರ್ ಆಗೋಷ್ಟು ಅದೇ ಜಾರ್ಗೆ ನೀರು ಹಾಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೇಕು. ನೋಡಿ ಯೂಶಲಿ ಹಳ್ಳಿಗಳ ಕಡೆ ಎಲ್ಲ ಸ್ವಲ್ಪ ಸಾಂಬಾರನ್ನ ತೆಳುವಾಗೆ ಮಾಡ್ತಾರೆ, ಯಾಕಂದ್ರೆ ರೊಟ್ಟಿ ಚಪಾತಿ ರೈಸು ಹಾಗೆ ಮುದ್ದೆಗೂ ಆಗ್ಲಿ ಅಂತ ತುಂಬಾ ತೆಳುವಾಗಿ ಮಾಡ್ತಾರೆ. ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀನಿ ರುಚಿ ನೋಡ್ಕೊಂಡು, ಹಾಗೇನೆ ಸ್ವಲ್ಪ ಕಸೂರಿ ಮೆಂತಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದೀನಿ. ರುಬ್ಬಕ್ಕೂ ಕೂಡ ಹಾಕೊಂಡಿದೀವಿ ಕೊತ್ತಂಬರಿ ಸೊಪ್ಪು. ಇವಾಗ್ಲೂ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಸೂರಿ ಮೇಥಿ ಕೂಡ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಗೋಡಂಬಿ ಆಗ್ಲಿ ಕಸೂರಿ ಮೇಥಿ ಆಗ್ಲಿ ನಾನು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿರೋದು. ಹಳ್ಳಿಗಳ ಕಡೆ ಎಲ್ಲ ಅದನ್ನೆಲ್ಲ ಹಾಕಲ್ಲ. ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ತೀನಿ. ಇವಾಗ ನೋಡಿ 10 ನಿಮಿಷ ಬೆಂದಾದ್ಮೇಲೆ ಕರೆಂಟ್ ಹೋಗ್ಬಿಡ್ತು ಮನೆಯಲ್ಲಿ. ಕರೆಂಟ್ಗೋಸ್ಕರ 2 ಗಂಟೆ ಕಾಯ್ದಿದ್ದೀನಿ ಈ ವಿಡಿಯೋ ಎಂಡ್ ಮಾಡ್ಲಿಕ್ಕೋಸ್ಕರ. 2 ಗಂಟೆ ಆದ್ರೂ ಕರೆಂಟ್ ಬರಲಿಲ್ಲ, ಹಾಗಾಗಿ ಬ್ಯಾಟ್ರಿ ಹಿಡ್ಕೊಂಡು ನಾನು ವಿಡಿಯೋ ಇದನ್ನ ಎಂಡ್ ಮಾಡಿದ್ದೀನಿ. ವಿಡಿಯೋನ ನೋಡಿ ಯಾವ ತರ ಟೇಸ್ಟಿಯಾಗಿ, ಯಾವ ತರ ರುಚಿಯಾಗಿತ್ತು, ಟೇಸ್ಟಿಯಾಗಿತ್ತು. ಖಂಡಿತ ನೀವು ಕೂಡ ಇದನ್ನ ಮಾಡಿ ನೋಡಿ. ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋಣ ಮರಿಬೇಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.